ಫ್ಯಾನ್ ಆಗೋದು ಸಿಗ್ತಾರೆ. ಬೆಟ್ಟಿ ಪೊಸಿಷನ್ ಅಲ್ಲ ಇದ್ರ ಮೇಲೆ ಸ್ಟೆಪ್ಸ್ ಮತ್ತು ಈ ಸಿನಿಮಾದಲ್ಲಿ ಬಂದಿರುವಂಥ ಪ್ರತಿಯೊಂದು ಪಾತ್ರನೂ ಭಾಳ ಇಂಪಾರ್ಟೆಂಟ್. ಯಾಕಂದರೆ ಈ ಸ್ಟೋರಿ ಮತ್ತು ಸಂಭಾಷಣೆ ಮತ್ತೆಲ್ಲ ಮಾಡಿ ಡೈಲಾಗ್ಸ್ ಎಲ್ಲ ಮಾಡಿ ಬಂದಿರುವಂಥ ಮನೆ ಇದಾಗಿ ಬಂದು ಸುಮಾರು ಒಂದು 2 ವರ್ಷ ನಾನು ಇದರಲ್ಲಿ ನಾನು ಮಾಡಿ ನಂತರ ನನ್ನ ಸಿನಿಮಾನ ನಾನು ತೆರೆ ಮೇಲೆ ತರಬೇಕಂತ ಒಂದು ಆಸೆ ಇದೆ. ಸೊ ಇವತ್ತಿನ ನನ್ನ ಡ್ರೀಮ್ ಪ್ರಾಜೆಕ್ಟ್ ಅಂತ ಖಂಡಿತ ನಾನು ಒಬ್ಬ ನಿರ್ದೇಶಕನಾಗಿ ಒಬ್ಬ ನಿರ್ಮಾಪಕನಾಗಿ ಬಂಡವಾಳ ಸಿನಿಮಾ ಸ್ವಲ್ಪ ಕಷ್ಟ. ಸೊ ಈ ಸಿನಿಮಾಗೆ ನಾನು ಭಾಳ ತುಂಬ ಶ್ರಮ ಪಟ್ಟಿದ್ದೀನಿ. ಅದಕ್ಕೆ ಇನ್ವೆಸ್ಟ್ ಮಾಡಿ ಒಬ್ಬ ನಿರ್ದೇಶಕನಾಗಿ ಮತ್ತೆ ಇನ್ನೊಂದು ಜವಾಬ್ದಾರಿ ಕೂಡ ಸಿನಿಮಾಗೆ ಬಂಡವಾಳ ಹಾಕಿ ಮತ್ತು ಒಳ್ಳೆ ಪ್ರಾಜೆಕ್ಟ್ ಒಳ್ಳೆ ಕತೆ ಮಾಡಿ ತಲೆ ಮೇಲೆ ಸುಮಾರು ನಾವು ಶಾರ್ಟ್ ತಗೊಂಡು ಬೆಂಗಳೂರು ಸುತ್ತಮುತ್ತ ಜಾಗ ಶಾರ್ಟ್ ಮತ್ತು ಜಮ್ಮು ಕಾಶ್ಮೀರದಲ್ಲಿ ನಾವು ಸಾಂಗ್ಸು ಸುಮಾರು ಒಂದು ವಾರ ಜಮ್ಮು ಕಾಶ್ಮೀರದಲ್ಲಿ ಶಾರ್ಟ್ ಕಡೆ ಚಿಕ್ಕಬಳ್ಳಾಪುರ ಮತ್ತು ಗೌರಿಬಿದನೂರು ಇದನ್ನೆಲ್ಲ ಭಾಳ ಜಾಗದಲ್ಲಿ ತಗೊಂಡು ಕನಕಪುರ ರೋಡಲ್ಲಿ ಕರಿತಿದ್ದೀವಿ. ಸುಮಾರು ನಮ್ಮ ಕರ್ನಾಟಕ ಎಲ್ಲೆಲ್ಲಿ ನಮ್ಮ ಪ್ಲೇಸಸ್ ಇದೆ ನಮಗೆ ಅಷ್ಟು ಕತೆಗೆ ಯಾವ ರಿಕ್ವೈರ್ಮೆಂಟ್ ಇದೆ ಆ ಪ್ಲೇಸಲ್ಲಿ ನಾನು ಸಿನಿಮಾ. ಸೊ ಇದರಲ್ಲಿ ಭಾಳ ಮುಖ್ಯವಾಗಿ ಪಾತ್ರವಾಗಿರುವಂಥ ನಮ್ಮ ರಂಜಿತ್ ಕುಮಾರ್ ಅವರು ಲೀಡಾಗಿ ಪರಿಚಯ ಮಾಡಿ ನೀರೋಣಾಗಿ ಪಾವಣಗೌಡ, ಆದ ನಂತರ ನಮ್ಮ ಪಂಕಜ್ ನಾರಾಯಣ್ ಮತ್ತು ದರ್ಶನ್ ಸೂರ್ಯ ಅವರು ಹಾಗೆ ಮತ್ತು ನೆಕ್ಸ್ಟ್ ಕಲಾವಿದರು ಅಂತ ಹೇಳೋದಾದರೆ ದೊಡ್ಡ ಕಲಾವಿದರನ್ನು ಕಲಾವಿದರು ಶೋಭ್ರಾ ಸರ್, ಭವ್ಯ ಮೇಡಮ್ ಇದ್ದಾರೆ, ಜೋಸಮ್ಮ ಇದ್ದಾರೆ, ಹರ್ಷಿಕಾ ಪೂರ್ಣಚಾರ್ಯವರು. ಸೊ ತುಂಬ ಮತ್ತು ಶಂಕರ್ ಅಶ್ವಥ್ ಅವರು ಭಾಳ ಚೆನ್ನಾಗಿ ನಡೀತಾರೆ. ಸೊ ತುಂಬ ಚೆನ್ನಾಗಿ ನಡೀತಾ ಇದೆ ಸರ್. ಒಂದು ಸ್ಟೋರಿ ಯಾವ ಥರ ಆಗುತ್ತಂದರೆ ಜೀವನದಲ್ಲಿ ಯಾವ ರೀತಿ ಕಷ್ಟಪಡ್ತಾರೋ ಸೊ ಕೆಲವೊಂದು ಸನ್ನಿವೇಶಗಳನ್ನ ಅವರು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾಗುತ್ತೆ. ಒಬ್ಬ ಆಟೋ ಡ್ರೈವರ್ ಆಗಿ ಒಬ್ಬ ಸ್ಟೂಡೆಂಟ್ ಆಗಿ ಯಾವ ರೀತಿ ತನ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾನೆ ವಿತಿನ್ 24 ಅವರ್ಸಲ್ಲಿ ಬರುವಂಥ ಒಂದು ಸಿನಿಮಾ. ಈ ಸಿನಿಮಾದಲ್ಲಿ ನಾವು ಆದಷ್ಟು ನಾವು ಪಾತ್ರನ ನಾವು ಇನ್ನೊಂದು ಅಲೋಕೇಟ್ ಮಾಡಿ ಮಾತ್ರ ನಿಭಾಯಿಸಿದ್ದೀವಿ. ಇದಕ್ಕೆ ಸಂಗೀತ ಬಂದು ವಿಕಾಸ್ ವಸಿಷ್ಠ ಮತ್ತು ಲಿರಿಕ್ಸ್ ಬಂದು ಯೋಗೇಶ್ ಹೊಸದಾಗಿ ನಾವು ಪರಿಚಯ ಮಾಡಿ ಭಾಳ ಚೆನ್ನಾಗಿ ಅದ್ಭುತವಾಗಿ ಲಿರಿಕ್ಸ್ ಮಾಡಿದ್ದಾರೆ. ಮತ್ತು ಅದಾದ ನಂತರ ನಮ್ಮ ಡ್ಯಾನ್ಸ್ ಮಾಸ್ಟರ್ ಆಗಿರುವಂಥ ಅಜರೇಂದ್ರ ಅವರು ಕೂಡ ಡ್ಯಾನ್ಸ್ ಮಾಸ್ಟರ್ ಕೊರಿಯೋಗ್ರಫಿ ಮಾಡಿದ್ದಾರೆ ಸಿನಿಮಾ. ಮತ್ತು DKD ವಿಕ್ರಮ್ ಮಾಸ್ಟರ್ ಕೂಡ ನಮ್ಮ ಕೈಯಲ್ಲಿ ಕೈ ಜೋಡಿಸಿದ್ದಾರೆ. ತುಂಬ ನನಗೆ ಒಂದು ಹೆಮ್ಮೆ ಆಗುತ್ತೆ, ಒಂದು ಸಂತೋಷ ಆಗುತ್ತೆ. ಸೊ ಒಂದು ಸಿನಿಮಾ ತರಬೇಕಂದ್ರೆ ಸ್ವಲ್ಪ ನಾನು ಕಷ್ಟಪಡಬೇಕಾಗುತ್ತೆ. ಕಷ್ಟಪಟ್ಕೊಂಡು ಒಂದು ನನ್ನ ಪ್ರಯತ್ನ ಮಾಡಿದೆ. ಅದಾಗಿ ನನ್ನ ಸಹ ನಿರ್ಮಾಪಕಿ ಆಗಿರುವಂಥ ನನ್ನ ಪತ್ನಿಯಾಗಿರುವಂಥ ರಂಜಿನಿ ಕೂಡ ಸಾಥ್ ಕೊಟ್ಟಿದ್ದಾರೆ ನನ್ನ ಲೈಫ್ ಕೂಡ. ಸೊ
ಅವರು ಕೂಡ ಇದು ಬಂಡವಾಳ ಹೂಡಿಸಿದ್ದಾರೆ, ನಾನು ಬಂಡವಾಳ ಹಾಕಿದ್ದೀನಿ ಸಿನಿಮಾ. ಖಂಡಿತ ನನ್ನ ಬಡ್ಜೆಟು ನಾನು ಏನು ಇಷ್ಟಿದೋ ಅಷ್ಟು ಬಡ್ಜೆಟ್ ಜಾಸ್ತಿ ಆಗಿದೆ. ಸೊ ಹಾಗಾಗಿ ಒಂದು ಒಳ್ಳೆಯ ಕಂಟೆಂಟ್ ಇದ್ದರೆ ನೀವು ಬಂದು ನೋಡ್ತೇನೆ. ಆ ಕಂಟೆಂಟನ್ನು ನಾನು ಮುಂದೆ ತರ್ತಾ ಇದ್ದೀನಿ. ಇದು ಸಿನಿಮಾ ಸಕ್ಸಸ್ಫುಲ್ ಕಾರಣಕ್ಕೆ ಕಂಟೆಂಟ್ ಮುಖ್ಯ. ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ ನಮ್ಮನ್ನು ಒಂದು ಲೆವೆಲ್ಗೆ ಮುಂದೆ ತಗೊಂಡಿದ್ದೆ ಅಷ್ಟೇ ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇರೋದು. ಯಾಕೆಂದರೆ ಮನೇಲಿ ಕೂತ್ಕೊಂಡು ನೋಡೋ ಸಿನಿಮಾ ಇಲ್ಲ, ಥಿಯೇಟ್ರಿಗೆ ಬಂದು ಒಂದು 10 ಜನ ಊಟ ಆಗ್ತಾಯಿದ್ದೀವಿ. ಅದು ಕೂಡ ಒಂದು ನಮ್ಮ ಟೆಕ್ನಿಷಿಯನ್ ಟೀಮಿಂದ ಹಿಡಿದು ಪ್ರತಿಯೊಬ್ಬರು ಲೈಟ್ಸ್ ಪಾಡು ಎಲ್ಲರೂ ಪ್ರತಿಯೊಬ್ಬರು ಕಷ್ಟಪಡ್ತಾ ಇದ್ದಾರೆ. ಅವ್ರಿಗೂ ಒಂದು ಊಟ ಸಿಗೋದು ಅಷ್ಟೇ ನಿಮಗೆ ರಿಕ್ವೆಸ್ಟ್ ಮಾಡ್ತಾರೆ. ಯಾಕೆಂದರೆ ಯಾರು ರಿಕ್ವೆಸ್ಟು ಅಂದರೆ ನಮಗೂ ಮೀಡಿಯಾದವ್ರಿಗೆ ನಮಗೂ ಒಂದು ಸಹಾಯ ಆಗುತ್ತೆ ಅಂತ ಆದಷ್ಟು ಬೇಗ ತೆರೆ ಮೇಲೆ ಬರುವಂಥ ಪ್ರಯತ್ನ ಮಾಡ್ತಾರೆ. ಸರ್ ರಿಲೀಸ್ ಯಾವಾಗ ಆಗ್ತದೆ ಥಿಯೇಟರ್ಸ್ಗೆ? ಥಿಯೇಟ್ರಿಗೆ ನಾನು ಈಗ ಆದಷ್ಟು 80% ಇದೆ. ಮತ್ತು ಇನ್ನು ಪೋಸ್ಟ್ ಪ್ರೊಡಕ್ಷನ್ ವರ್ಕಲ್ಲಿ, ಸೊ ಆ ಪೋಸ್ಟ್ ಪ್ರೊಡಕ್ಷನ್ ವರ್ಕಲ್ಲಿ ನಮ್ಮ ತುಂಬ ಕೆಲಸಗಳಿವೆ. ಆ ಕೆಲಸ ಮುಗಿಸ್ಕೊಂಡು ಅನಂತರ ನಾನು ಪ್ಲ್ಯಾನ್ ಮಾಡ್ತೀನಿ. ಸೊ ಅನ್ನೋದು ಪ್ಲ್ಯಾನ್ ಮಾಡಿ ನೆಕ್ಸ್ಟ್ ಯಾವಾಗ ರಿಲೀಸ್ ಮಾಡ್ಬೋದು ಅಂತ ಯಾವ ರೀತಿ ಮಾಡಿ ನಮ್ಮ ತೀರ್ಮಾನ ಮಾಡಿಕೊಂಡು ಅದನ್ನು ನೋಡಿಕೊಂಡು ನಾನು ರಿಲೀಸ್ ಮಾಡ್ತೀನಿ. ನೆಕ್ಸ್ಟ್ ಎಲ್ಲೆಲ್ಲಿ ಶೂಟಿಂಗ್? ನೆಕ್ಸ್ಟ್ ಈಗ ನನ್ನ ಸಾಂಗ್ಸ್ ರೆಕಾರ್ಡಿಂಗ್ ಮಾಡೋದು ಕಜಕಿಸ್ತಾನದಲ್ಲಿ ಒಂದು ಸಾಂಗ್ ರೆಕಾರ್ಡಿಂಗ್, ಸೊ ಅದು ಫಾರಿನ್ ಕಂಟ್ರಿಯಲ್ಲಿ. ಸೊ ಅದು ಕೂಡ ನಾನು ತೊಗೊತಾ ಇದ್ದೀನಿ ಶಾರ್ಟ್. ಸೊ ಅದು ಮುಗಿತಂದರೆ ಆಲ್ಮೋಸ್ಟ್ ಒಂದು ಸಿನಿಮಾ ಮುಗಿತು, ಒಂದು 80% ಮುಗಿತು, 90% ಮುಗಿತು. ಆದಷ್ಟು ಬೇಗ ಸೊ ಟೋಟಲ್ ಎಷ್ಟು ಬಡ್ಜೆಟ್ಟು ನಾನು ಎಷ್ಟು ಬಡ್ಜೆಟ್ ಒಂದು 2 ಕೋಟಿ ಬಡ್ಜೆಟ್ ಹಾಕ್ತಿದ್ದೀನಿ. ಅದಕ್ಕಿಂತ ಜಾಸ್ತಿ ಬಂಡವಾಳ ಸುಮಾರು ನಾನು ಏನೇನು ಗೆಸ್ ಮಾಡಿದ್ದೀನಿ ಅದಕ್ಕಿಂತ ಸ್ವಲ್ಪ ಜಾಸ್ತಿ. ಯಾಕಂದರೆ ಒಂದೊಂದು ಸೀನ್ ನನಗೆ ಚೆನ್ನಾಗಿ ಬರಬೇಕಂದ್ರೆ ಖಂಡಿತ ಅದು ಬಂಡವಾಳ ಹೋಗಲೇಬೇಕಾಗುತ್ತೆ. ನನಗೆ ಚೆನ್ನಾಗಿ ಬರಬೇಕು, ಆ ಸೀನ್ ಚೆನ್ನಾಗಿ ಬರಬೇಕಂದ್ರೆ, ಯಾಕಂದರೆ ಕತೆ ಬರೆದಿರೋ ನಾನು, ಅದು ಬರೆದಿರೋ ಕಾರಣ ನನಗೆ ಗೊತ್ತಾಗುತ್ತೆ ನಾನು ಬಂಡವಾಳ ಇದು ಈ ಥರ ಬರಬೇಕಂದ್ರೆ ಖಂಡಿತ ಬಂದೇ ಬರಬೇಕಂದ್ರೆ ಅದಕ್ಕೆ ನಾನು ಖರ್ಚು ಮಾಡಲೇಬೇಕಾಗುತ್ತೆ. ಸೊ ಖಂಡಿತ ನಾನು ಸೋಲು ಗೆಲುವು ನನ್ನ ಲೈಫಲ್ಲಿ ಇದ್ದೇ ಇರುತ್ತೆ. ಯಾವಾಗಲೂ ನಾನು ಪ್ರಾಫಿಟ್ ಅಂತ ಸಿಗ್ಬೇಕಂತ ನಾನು ಯೋಚನೆ ಮಾಡಿಲ್ಲ. ಸಿನಿಮಾ ಸಕ್ಸಸ್ಫುಲ್ ಆಗಬೇಕು, ಚೆನ್ನಾಗಿ ರೀಚ್ ಆಗಬೇಕು ಅಷ್ಟೇ. ಹೇಳಿ ಸರ್, ಇದು ಚಿತ್ರದ ಹೆಸರು ಏನು ಸ್ಟೋರಿ? ನಾವು ಡ್ಯಾನ್ಸ್ ಮಾಸ್ಟರ್ ಕೂಡ ನೃತ್ಯ ನಿರ್ದೇಶನ ಕೂಡ ಹೇಗೆ ಸರ್ ತುಂಬಾ ಖುಷಿ ಆಗುತ್ತೆ ಸರ್. ಯಾಕೆಂದರೆ ಶಂಕರ್ ಸರ್ ನಾನು ಒಂದು ಸಾಂಗು ಕೇಳಿಸಿದ್ರು, ತುಂಬ ಚೆನ್ನಾಗಿದೆ ಅಂತ ಒಂದು ಖುಷಿ ಆಯಿತು. ಮ್ಯೂಸಿಕ್ ತುಂಬಾ ಕ್ಯಾಚ್ ಇತ್ತು. ಮತ್ತು ಶಂಕರ್ ಸರ್ ಮತ್ತು ರಂಜಿನಿ ಮೇಡಮ್ಗೆ ಒಂದು ಒಳ್ಳೆ ಬಾಂಡಿಂಗು. ಲೈಕ್ ನಾವೇನು ಕೇಳಿದ್ರು ಇಲ್ಲ ಅಂದಿರಾ, ಹೊಸಬ್ರು ಅನ್ನೋದು ಇಲ್ದಿರ ಏನೇ ಕೇಳಿದ್ರು ಅದಕ್ಕೊಂದು ಪ್ಯಾಷನ್ ಇದೆ ಸರ್. ನಾವೇನು ಕೇಳಿದ್ರು ಸರ್ ಇದು ಹೊಸ ಸಿನಿಮಾ, ಹೊಸಬ್ರು ಬಂದು ಯಾರು ಕಜಕಿಸ್ತಾನ್ಗೆ ಹೋಗ್ತಾರೆ, ಜಮ್ಮು ಕಾಶ್ಮೀರ ಮಾಡ್ತಾರೆ, ಈ ಥರದ್ದೆಲ್ಲ ಅವ್ರಿಗೆ ಒಂದಿರೋ ಪ್ಯಾಷನ್ ಸರ್. ನಾವೇನೇ ಕೇಳಿದ್ರು ಇಲ್ಲ ಅಂದಿರ ಒಂದು ತುಂಬ ಹೃದಯದಿಂದ ಆರ್ಟಿಸ್ಟ್ ಆಗಲಿ ಸಪೋರ್ಟು, ಮತ್ತು ನಮ್ಮ ಪ್ರೊಡ್ಯೂಸರ್ಸ್ ಅವ್ರದ್ದು ಸಪೋರ್ಟು ಎಲ್ಲ ತುಂಬ ಚೆನ್ನಾಗಿದೆ. ಸಾಂಗ್ ತುಂಬ ಚೆನ್ನಾಗಿ ಬರ್ತಿದೆ. ಆಲ್ರೆಡಿ ಒಂದು ಜಮ್ಮು ಕಾಶ್ಮೀರಲ್ಲಿ ಮಾಡ್ಕೊಂಡ್ಬಂದಿದ್ದಾರೆ, ಇನ್ನೊಂದು ಕಜಕಿಸ್ತಾನ್ಗೆ ಹೋಗ್ತಿದ್ದೀವಿ. ಈ ಸಾಂಗು ತುಂಬ ಚೆನ್ನಾಗಿದೆ. ಮತ್ತು ತೆಲುಗುವಿಂದ ಅಪ್ಸರ ಅವರು ಬಂದಿದ್ದಾರೆ, ಮೊನ್ನೆ ಕೂಡ ತುಂಬ ಚೆನ್ನಾಗಿ ಮೂಡಿ ಬಂದಿದ್ದಾರೆ ಸಾಂಗ್. ನೀವು ಭಾಳ ಎಕ್ಸ್ಪೀರಿಯನ್ಸ್ ಇರೋರು. ಇದು ಎಷ್ಟನೇ ಸಿನಿಮಾ ಇದು ನೀವು ಮಾಡ್ತಾರೆ ಸರ್? ಇದು ನಾನು ಅಸ್ಟೆಂಟ್ ವರ್ಕ್ ಮಾಡಿ ಒಂದು 3,300 ಇರ್ತದೆ. ನಾನು ಅಸ್ಟೆಂಟ್ ವರ್ಕ್ ಮಾಡಿರೋದು. ನಾನು ಇಂಡಿಪೆಂಡೆಂಟಾಗಿ ಒಂದು 220-230 ಮಾಡಿರ್ಬೋದು ಸರ್. ನನಗೆ ಲೆಕ್ಕ ಅದು ಇಲ್ಲ. ಅವಾಗಿಂದ ಮಾಡಿದ ಒಂದು 26 ವರ್ಷದಿಂದ ಇದ್ದೀನಿ ಸರ್. 24 ವರ್ಷದಿಂದ ಸಿನಿಮಾದಲ್ಲಿ ಹೇಗೆ ಅನಿಸ್ತಾ ಇದೆ ಈ ಸಿನಿಮಾದ್ದು ಇದ್ರ ಬಗ್ಗೆ? ಖಂಡಿತ ನಾನು ಅವತ್ತು ಏನಿದ್ದೆ ಇವತ್ತಿಗೂ ಹಾಗೆ ಇದ್ದೀನಿ ಸರ್. ಅಂದರೆ ಎಲ್ಲನೂ ಅಷ್ಟೇ KGF ಲೆವೆಲ್ ಥರನೇ ಥಿಂಕ್ ಮಾಡ್ತೀವಿ. ಪ್ರತಿಯೊಬ್ಬರದ್ದು ಅವ್ರದ್ದೇ ಆದೊಂದು, ಇವಾಗ ಸರ್ಗೆ ಇದು KGF ಸಿನಿಮಾ. ಯಾಕೆಂದರೆ ಅವ್ರು ಬಂದವ್ರಿಗೆ ನಾವು ಮಾಡ್ಕೊಂಬಂದಿದ್ದೀವಿ, ಚಿಕ್ಕದಿಂದ ದುಡ್ದು ಎಲ್ಲನೂ ಭೇದ ಭಾವ ಇಲ್ದಿರ ಯಾವುದೇ ಕೊಟ್ಟರು ಕೆಲಸನ ಅವ್ರಿಗೆ ಶ್ರದ್ಧೆಯಿಂದ ನಾನು ಮಾಡಿಕೊಟ್ಟಿದ್ದೀನಿ ಸರ್. ಅದು ಅವ್ರು ಹೇಳಬೇಕು. ಖಂಡಿತವಾಗ್ಲೂ ಒಂದು ದಿ ಬೆಸ್ಟ್ ಅಂತೂ ಆಗುತ್ತೆ ಸರ್. ಅವರು ನೋಡಿದ್ದಾರೆ, ಖುಷಿ ಪಟ್ಟಿದ್ದಾರೆ. ನೀವೆಲ್ಲ ನೋಡಿ. ಪ್ರೇಕ್ಷಕರಿಗೆ ಏನು ಹೇಳಿಕೆ ಬಯಸ್ತೀರಾ ಕನ್ನಡಿಗರಿಗೆ? ಸರ್ ಪ್ರೇಕ್ಷಕರು ಅದೇ ರೀತಿ ಯಾವುದು ಹೊಸದು ಯಾವುದು ಹಳೇದು ಅನ್ನೋದಕ್ಕಿಲ್ಲ ಸರ್. ತುಂಬ ಒಳ್ಳೆ ಕಂಟೆಂಟ್ ಇದ್ದ, ಖಂಡಿತವಾಗ್ಲೂ ನೋಡಿ ನಮ್ಮೆಲ್ಲ ಇಷ್ಟಪಟ್ಟಿದ್ದಾರೆ. ನಾವು ಮಾಡಿರೋ ಸಾಂಗ್ಸ್ಗಳನ್ನೆಲ್ಲ ತುಂಬಾ ಇಷ್ಟಪಟ್ಟಿದ್ದಾರೆ ಸರ್. ಒಂದು ಒಳ್ಳೆ ಹಾಡು ಸರ್. ಎಲ್ಲ ಹಾಡು ಕೇಳಿದೆ, ತುಂಬ ಚೆನ್ನಾಗಿದೆ. ಕಜಕಿಸ್ತಾನದಂತೂ ಇನ್ನೂ ಬೇರೆ ಲೆವೆಲ್ ಬರುತ್ತೆ. ಖಂಡಿತವಾಗ್ಲೂ ಅದನ್ನು ನಾವು ಮಾತಾಡೋದಕ್ಕಿಂತ ಮಾಡಿ ತೋರಿಸ್ತೀವಿ ಸರ್. ಥ್ಯಾಂಕ್ ಯು. ಮತ್ತೆ ಹೇಳೋಕ್ಕೆ ಇಷ್ಟಪಟ್ಟಿರ್ತಾರೆ, ಇದಕ್ಕೆ ಭಾಳ ಶ್ರಮಪಟ್ಟಿರುವಂಥ ಜೀವಿ ಅಂದರೆ ಯಾಕಂದರೆ ನಾನು ಫಸ್ಟ್ ಟೈಮ್ ಮೀಟ್ ಮಾಡಬೇಕಾದ್ರೆ ಸರ್ ಮಾಡಬೇಕಂತ ಸರ್ ಖಂಡಿತ ಸರ್ ಮಾಡೋಣ ಸರ್. ಯಾಕಂದರೆ ಮೋಹನ್ ಮಾಸ್ಟರ್ ದೊಡ್ಡ ದೊಡ್ಡ ಸಿನಿಮಾದಲ್ಲಿ ಮಾಡ್ಬೋದು. ಹೇಳಿದ್ರೆ 250-300 ಸಿನಿಮಾ ಮಾಡೋದು ಇಸ್ ನಾಟ್ ಈಸಿ. ಪ್ರತಿಯೊಂದು ಮೂವಿಗೂ ಅವ್ರಿಗೆ ಚಾಲೆಂಜ್ ಇದ್ದೇ ಇರುತ್ತೆ. ಏನೋ ಒಂದು ಕ್ರಿಯೇಟಿವ್ ಮಾಡಬೇಕು. ಯಾಕಂದರೆ ಅವರು ಸಣ್ಣದಿಂದ ಒಂದು ಎತ್ತರವಾಗಿ ಬೆಳೆದಿರೋದಂದರೆ ಅವ್ರ ಡೆಡಿಕೇಶನ್, ಒಂದು ಹಾರ್ಡ್ ವರ್ಕ್ ಮೋಹನ್ ಮಾಸ್ಟರ್. ಯಾಕಂದರೆ
ನಾನು ಹೇಳೋಕ್ಕಿಂತ ಮುಂಚೆ ಅವರ ಆ್ಯಕ್ಟಿವ್ ಕೆಲಸ ಇದೆ ನೋಡಿ, ವೆರಿ ವೆರಿ ಫಾಸ್ಟ್. ಒಂದು ದಿವಸ 3 ದಿವಸ ಆಗೋದು 1 ದಿವಸ 2 ದಿವಸ ಫಿನಿಷ್ ಮಾಡ್ಬೇಕು. ಅದು ತಕ್ಕನಾಗೆ ನಮ್ಗೆ ಏನು ಅನಿಸ್ಬೇಕು ಆ ಕ್ವಾಲಿಟಿನ ತಂದುಕೊಡೋ ಮಾಸ್ಟರ್ ಅವರು, ಮೋಹನ್ ಮಾಸ್ಟರ್ ಇಡೀ ಅಷ್ಟೇ. ಯಾಕಂದರೆ ಗೊತ್ತಿರುತ್ತೆ ಹಾರ್ಡ್ ವರ್ಕ್ ಮಾಡಿದ್ರೆ ಯಾವ ಥರ ಮುಂದಕ್ಕೆ ಹೋಗಿದ್ದಾರೆ ಅಂತ ಚೆನ್ನಾಗಿ ಗೊತ್ತಿದೆ. ಯಾಕಂದರೆ ಒಂದೇ ಸಿನಿಮಾದಲ್ಲಿ ಪಳಗಿರೋದವರು ಯಾವ ರೀತಿ ಕಷ್ಟಪಟ್ಟಿದ್ದಾರೆ ಜೀವನದಲ್ಲಿ ಅವ್ರಿಗೆ ಗೊತ್ತಿದೆ. ಕಷ್ಟಪಟ್ಟಿದ್ರೆ ಇಷ್ಟು ಎತ್ತರವಾಗಿ ಬೆಳೆದಿದ್ದಾರೆ ಅವರು. ಸೊ ಅದಕ್ಕೆ ಒಂದು ಇಷ್ಟಪಟ್ಟಿದ್ದೀನಿ. ನನಗೆ ಇಷ್ಟ ಇರೋದು ನಾನು ಖಂಡಿತ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಅಷ್ಟೇ. ಇಟ್ಸ್ ವೆರಿ ಗುಡ್ ಕೊರಿಯೋಗ್ರಾಫ್. ಬಂದೇನೆಂದರೆ ಕ್ಯಾರೆಕ್ಟರೈಸೇಷನ್ ಸರ್. ತುಂಬ ಓವರ್ ಆ್ಯಕ್ಟಿವ್ ಇರೋ ಒಬ್ಬ ವ್ಯಕ್ತಿ ಯಾವುದೇ ವಿಷಯ ಸಿಕ್ಕಿದ್ರು ಸಿಕ್ಕಾಪಟ್ಟೆ ಮಾತಾಡ್ತಾನೆ. ಮಾತಾಡಬೇಕಾಗಿರೋ ವಿಷಯದಲ್ಲಿ ಸಿಕ್ಕಾಪಟ್ಟೆ ಮಾತಾಡ್ತಾನೆ, ಮಾತಾಡಬಾರ್ದು ಒಟ್ಟಲ್ಲಿ ಮಾತಾಡ್ತಾನೆ ಸರ್. ಹ್ಯೂಮರ್ ಇರೋವಂಥ ಒಂದು ಪಾತ್ರ, ತುಂಬ ಚೆನ್ನಾಗಿದ್ದ ಪಾತ್ರ ಸಿಕ್ಕಿದ್ರಿಂದ ನನಗೆ ಇಷ್ಟ ಆಯಿತು. ಸೊ ಒಪ್ಕೊಂಡೆ. ಒಳ್ಳೆ ಟೀಮ್ ಸರ್ ನನಗೆ ಈ ಸಿನಿಮಾದಲ್ಲಿ. ರಂಜಿತ್ ಕುಮಾರ್ ಅಂತ ಹೊಸಬ್ರು, ದರ್ಶನ್ ಸೂರ್ಯ ಅಂತ ಹೊಸಬ್ರು, ಜೊತೆಲಿ ನನ್ನ ಪೇರು ನಿಖಿತಾ ಮಾಡ್ತಾಯಿದ್ದಾರೆ, ಜೊತೆಲಿ ಭಾವನಿಯವ್ರು ಮಾಡ್ತಿದ್ದಾರೆ. ಸುಮಾರು ಜನ ಶೋಭರಾಜ್ ಅವರಾಗಿರಲಿ, ಭವ್ಯವರಾಗಿರಲಿ, ಸುಮಾರು ದೊಡ್ಡ ದೊಡ್ಡ ಪಾತ್ರಗಳು ಈ ಸಿನಿಮಾಲಿ ಇರೋದ್ರಿಂದ ನಮಗೆ ಭಾಳ ಖುಷಿ ಆಯಿತು, ನನಗೆ ಹೆಮ್ಮೆ ಆಯಿತು. ಯಾಕೆಂದರೆ ಹಿಂದೆ ನನ್ನ ತಂದೆ ಸಿನಿಮಾದಲ್ಲೂ ಅವರೆಲ್ಲರೊಟ್ಟಿಗೆ ಕೆಲಸ ಮಾಡಿದ್ದೀವಿ. ನಾ ಶೂಟಿಂಗ್ ಸೆಟ್ಸ್ಗೆ ಹೋದಾಗಲೂ ಕೂಡ ಅವ್ರು ಅಭಿನಯ ಮಾಡೋದನ್ನು ನಾನು ನೋಡ್ತಾ ಇದ್ದೆ. ಇವಾಗ ಅವರೊಟ್ಟಿಗೆ ನಾನು ಕೆಲಸ ಮಾಡುವಾಗ, ಸ್ಕ್ರೀನ್ ಶೇರ್ ಮಾಡುವಾಗ ಐ ಫೀಲ್ ವೆರಿ ಹ್ಯಾಪಿ ಅಬೌಟ್ ದಟ್. ಖುಷಿ ಆಯಿತು. ಯಾವ ಸರ್ ಪಾಠನ ಒಳ್ಳೆ ಇದರಲ್ಲಿ ನಿಮಗೆ ಇಷ್ಟ ಆಗಿದೆ? ಸಾರಿ ಸರ್, ಸೀನ್ ಯಾವುದನ್ನ ಒಂದು ಸೀನ್ ನಿಮಗೆ ಇದರಲ್ಲಿ ಯಾವ ಪಾತ್ರ ಇಷ್ಟ ಆಯ್ತು ನಿಮಗೆ ಇದರಲ್ಲಿ? ಸರ್ ಇದರಲ್ಲಿ ಇಲ್ಲಿ ಏನಾಗೋದು ಗೊತ್ತಾ ಸರ್, ಇಲ್ಲಿ ನಮಗೆ ನಮ್ಮ ಡೈರೆಕ್ಟರ್ ಶಂಕರ್ ಸರ್ ಇದು ಮಾಡೋರು ನನ್ನನ್ನು ಫಸ್ಟ್ ಡೇ ನನ್ನ ಅರ್ಥ ಮಾಡ್ಕೊಂಡು ಸ್ವಲ್ಪ ಟೈಮ್ ತೊಗೊಂಡು ನಾನು ಅರ್ಥ ಮಾಡ್ಕೊಂಬಂದು ಏನು ಮಾಡಿದ್ರು ಶಂಕರ್ ಸರ್ ಅಂದರೆ ಡೈಲಾಗ್ ಶೀಟ್ ನನಗೆ ಕೊಟ್ಬಿಡೋರು ಸರ್. ನಾನು ಹ್ಯೂಮರ್ ಪ್ಲೇ ಮಾಡ್ಕೊಂಡು ಹೋಗುವಾಗ ಏನಾಗುತ್ತೆ, ನನಗೆ ಒಂದು ಡೈಲಾಗ್ ಶೀಟ್ ಕೊಟ್ಟ ಅಂದರೆ ನಾನು ನಮ್ಮ ಟೀಮೆಲ್ಲ ಕೂತ್ಕೊಂಡು ಅದನ್ನು 1.5 ಮಾಡಿಕೊಂಡು ನಮ್ಮ ಹ್ಯೂಮರೆಲ್ಲ ಆ್ಯಡ್ ಮಾಡಿಕೊಂಡು ಬಿಟ್ಬಿಟ್ಟಿದ್ವಿ ಸರ್. ನನಗಿಲ್ಲಿ ಒಂದು ಪರ್ಟಿಕ್ಯುಲರ್ ಸೀನ್ ಅಂತ ಹೇಳೋದು ಭಾಳ ಕಷ್ಟ ಆಗುತ್ತೆ ಚೂಸ್ ಮಾಡೋದಕ್ಕೆ. ಯಾಕೆಂದರೆ ನಾನು ಎವ್ರಿ ಸಿಂಗಲ್ ಡೇ ನಾನು ಶೂಟಿಂಗ್ ಸೆಟ್ಟಿಗೆ ಬಂದಾಗ ಎಂಜಾಯ್ ಮಾಡ್ತೀನಿ. ಪ್ರತಿಯೊಂದು ಕೆಲಸನೂ ಕೂಡ ನಾನು ಡೈರೆಕ್ಟರ್ಗೆ ಇದು ಓಕೆನಾ ಅಂತ ಕೇಳಿ ಅವ್ರಿಗೆ ಏನು ರಿಕ್ವೈರ್ಮೆಂಟ್ ಇದೆ, ನಮ್ಮ DOPಗೆ ಏನು ರಿಕ್ವೈರ್ಮೆಂಟ್ ಇದೆ, ಎಲ್ಲ ನೀಟಾಗಿ ನಾವು ಪ್ಲ್ಯಾನಪ್ ಮಾಡಿ ಪ್ರೋಗ್ರಾಮಿಂಗ್ ಮಾಡಿಕೊಂಡು ನಾವು ಶೂಟ್ ಮಾಡ್ತಿದ್ದೀವಿ. ಒಂದು ಪರ್ಟಿಕ್ಯುಲರ್ ಸೀನ್ ಅಂತಿಲ್ಲ, ನನಗೆ ಈ ಕ್ಯಾರೆಕ್ಟರ್ ತುಂಬ ಇಷ್ಟ. ಥ್ಯಾಂಕ್ ಯು.